ಗರ್ಭಿಣಿ ಚಿರತೆ ಮತ್ತು ಹೊಟ್ಟೆಯಲ್ಲಿದ್ದ 3 ಮರಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿರತೆ ಸಾವನ್ನಪ್ಪಿದ ಸ್ಥಳದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದೆ. ಕೆಂಗೇರಿ ಹೋಬಳಿಯ ಸುಳಿವಾರ ಗೊಲ್ಲಹಳ್ಳಿಯಲ್ಲಿ ಆಗಿದ್ದಂತಹ ಘಟನೆ ಇದು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಹೋಬಳಿ ದಿನೇಶ್ ಅನ್ನೋರಿಗೆ ಸೇರಿದ ಜಮೀನಲ್ಲಿ ಚಿರತೆ ಸಾವನ್ನಪ್ಪಿದೆ. ಪಕ್ಕದ ಕಲ್ಲು ಕ್ವಾರಿಯಲ್ಲಿ ಸ್ಫೋಟದಿಂದಾಗಿ ಗರ್ಭಿಣಿ ಚಿರತೆ ಸಾವನ್ನಪ್ಪಿದೆ. ಸ್ಫೋಟದ ವೇಳೆ ಬೃಹತ್ ಕಲ್ಲು ಬಡಿದು ಚಿರತೆ ಮೃತಪಟ್ಟಿದೆ. ಚಿರತೆ ಸಾವು, ಅಕ್ರಮ ಕ್ವಾರಿ ಬಗ್ಗೆ ಶಾಸಕ ಸೋಮಶೇಖರ್ ಕಿಡಿಕಾರಿದ್ದಾರೆ. ನಿನ್ನೆ ಅಸಮಾಧಾನವನ್ನ ಹೊರಹಾಕಿದ್ರು ಶಾಸಕರು. ಸ್ಥಳೀಯ ಜನರಿಂದಲೂ ಕೂಡ ಕಲ್ಲು ಕ್ವಾರಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿತ್ಯವೂ ಇಲ್ಲಿ ಬ್ಲಾಸ್ಟ್ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ನಮಗೆ ಜಮೀನಲ್ಲಿ ಬೆಳೆಯನ್ನ ಬೆಳೆಯೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಕಲ್ಲು ಕ್ವಾರಿ ಕ್ರಷರ್ನಿಂದಾಗಿ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಚಿರತೆ ನಮ್ಮ ಜಮೀನಲ್ಲಿ ಮೃತಪಟ್ಟಿದ್ದಕ್ಕೆ ಎಫ್ಐಆರ್ನಲ್ಲಿ ನನ್ನ ಹೆಸರಿದೆ ಅಂತೇಳಿ ಅಲ್ಲಿನ ರೈತರು ಕೂಡ ಹೇಳ್ಕೊಂಡಿದ್ದಾರೆ. ಗರ್ಭಿಣಿ ಚಿರತೆ ಸಾವನ್ನಪ್ಪಿದೆ. ಹೀಗಾಗಿ ಈ ಬಗ್ಗೆ ಅಲ್ಲಿನ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈ ಕುರಿತಂತೆ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರು ಹೊರವಲಯದ ವ್ಯಾಪ್ತಿಯಲ್ಲಿ ಕೆಂಗೇರಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವಂತಹ ಸೂಲಿವಾರ ಗೊಲ್ಲಳ್ಳಿ ಬಳಿ ಒಂದು ಚಿರತೆ, ಗರ್ಭಿಣಿ ಚಿರತೆ ದಾರುಣವಾಗಿ ಸಾವನ್ನಪ್ಪಿರೋ ಘಟನೆ ಈಗ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇರುವಂಥದ್ದು. ಹಾಗಾಗಿ ಚಿರತೆಗಳ ಸಾವು ನಾವು ಗಮನಿಸ್ತಾ ಇರ್ತೀವಿ. ಬೆಂಗಳೂರು ಪಕ್ಕದಲ್ಲಿ ಈ ರೀತಿಯ ಇನ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಅದರ ವಿರುದ್ಧವಾಗಿ ಸ್ಥಳೀಯ ಶಾಸಕ ಎಸ್ ಟಿ ಸೋಮಶೇಖರ್ ಕೂಡ ಧ್ವನಿ ಎತ್ತಿದ್ದಾರೆ. ನಿಮ್ಗೆ ಆ ಸ್ಪಾಟಲ್ಲಿ ಇದ್ದೀನಿ ನಾನು, ಆ ಸ್ಪಾಟ್ನ ತೋರಿಸ್ತೀನಿ. ಎಕ್ಸಾಕ್ಟ್ ಇದೆ ಸೂಲಿವಾರ ಗೊಲ್ಲಳ್ಳಿ ವ್ಯಾಪ್ತಿಯಲ್ಲಿ ಈ ಒಂದು ಜಾಗದಲ್ಲೇ ಬಂದು ಇದೇ ಜಮೀನಿನಲ್ಲಿ ಗರ್ಭಿಣಿ ಚಿರತೆ ಸಾವನ್ನಪ್ಪಿದ್ದು 3 ಚಿರತೆ ಮರಿಗಳಿದ್ದವು. ದಾರುಣವಾಗಿ ಸಾವನ್ನಪ್ಪಕ್ಕೆ ಪ್ರಮುಖ ಕಾರಣ ಅಂದರೆ ಇಲ್ಲಿರುವಂತಹ ಕ್ರಷರ್ಗಳಿಗೆ ಕಲ್ಲು ಬಂಡೆಗೆ ಡೈನಾಮಿಟ್ ಅಂತ ಸಂದರ್ಭದಲ್ಲಿ ಅದು ಸಿಡಿದು ಆ ಒಂದು ಚಿರತೆಗೆ ತಾಗಿ ಆ ಕಲ್ಲು ಹೊಡೆತನಕ್ಕೆ ಅದು ಇಲ್ಲಿಂದ ಮೇಲಿಂದ ಬಂದು ಇದೇ ಜಾಗದಲ್ಲಿ ಸಾವನ್ನಪ್ಪಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಮೇಲೆ ಕ್ವಾರೆ ಏನಿದೆ, ಈ ಒಂದು ಎಲ್ಲ ಕೂಡ ಇಲ್ಲಿ ಸುಮಾರಷ್ಟು ಕ್ವಾರೆಗಳಿದ್ದಾವೆ. ಇದು ಕೆಂಗೇರಿ ಹೋಬಳಿಗೆ ಬರುತ್ತೆ. ಬೆಂಗಳೂರು ದಕ್ಷಿಣ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವುದು. ಈ ಸ್ಥಳೀಯ ಈ ಒಂದು ಜಮೀನಿನ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ದಿನೇಶ್ ಅಂತ. ದಿನೇಶ್ ಅವರೇ, ಈ ಒಂದು ಇನ್ಸಿಡೆಂಟ್ ನಿಜಕ್ಕೂ ಕೂಡ ಒಂದು ಬೆಚ್ಚ ಬೀಳಿಸಿದೆ. ಮತ್ತೊಂದು ಕಡೆ ಇಲ್ಲಿ ನೀವು ಈ ಒಂದು ವ್ಯವಸಾಯ ಮಾಡೋಕ್ಕೆ ಇದಕ್ಕೆಲ್ಲ ಕಷ್ಟ ಆಗುತ್ತಾ ಇಲ್ಲಿ? ಸರ್, ಚಿರತೆ ಈಗೊಂದು ವಾರದಲ್ಲಿ ಬಂದು ನಮ್ಮ ಮನೆ ಎದುರುಗಡೆನೇ ಒಂದು ನಾಟಿ ಕೋಳಿನ ಹಿಡ್ಕೊಂಡು ಹೋಗ್ಬಿಡ್ತು. ಆವಾಗ ತುಂಬ ಭಯಭೀತರಾದ್ವಿ. ನಾನು ಅರಣ್ಯ ಇಲಾಖೆ ಕಾಲ್ ಮಾಡಿದೆ. ಅವರು RFO ಅವ್ರು ಬಂದಿದ್ರು. ಈಗ FIR ಆಗಿದೆ. ಆ ಒಂದು FIR ಅಲ್ಲಿ ನಿಮ್ಮ ಹೆಸರು ಕೂಡ ತಳುಕು ಹಾಕೊಂಡಿರುವಂಥದ್ದು. ಯಾಕಂದ್ರೆ ಅಲ್ಲೂ ಬ್ಲಾಸ್ಟ್ ಆಗಿ ಅದು ಸಾವನ್ನಪ್ಪಿದ್ರು ಕೂಡ ಎಲ್ಲೊಂದು ಕಡೆ ನಿಮ್ಮ ಜಮೀನಲ್ಲಿ ಬಂದು ಸಾವನ್ನಪ್ಪಿರೋದಕ್ಕೆ ಈಗ ನಿಮ್ಮ ಮೇಲೆ ಕೂಡ FIR ಮಾಡಿದ್ದಾರೆ. ಸರ್, ಏನ್ ಮಾಡೋದು, ಇದು ನಮ್ಮ ವಿಪರ್ಯಾಸ ಸರ್. ಒಂದ್ ಕಡೆ ಕ್ರಷರ್ ಕಾಡ್ತಿಂದ ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ. ಇನ್ನೊಂದು ನಮ್ದು ಅಲ್ದಲ್ಲಿರೋ ತಪ್ಪಿಗೆ ಪಾಪ ಪ್ರಾಣಿಗಳು ಬಂದು ಅಲ್ಲಿ ಬಿದ್ದಿರೋ ಅದು ಹೊಡೆತ ಬಿದ್ದಿರೋದಲ್ಲಿ ಅದು ತೆಳ್ಕೊಂಡ್ ಬಂದು ಇಲ್ಲಿ ಸತ್ತೋಗ್ಬಿಟ್ಟಿದೆ. ಅದು ಸತ್ತಿದ್ರಿಂದ ನನ್ನ ಮೇಲೆ FIR ಮಾಡಿದ್ದಾರೆ. ನಮ್ಗೆ ಇದಕ್ಕೆ ಸಂಬಂಧನೂ ಇಲ್ಲ. ನಮ್ಗೆ ಇದು ಏನಕ್ಕೆ ಮಾಡಿದ್ರು ಅಂತಾನು ಗೊತ್ತಿಲ್ಲ. ಆದ್ರೆ ನಾವು ಅನ್ನೆಸರಿ ಸಫರ್ ಆಗ್ತಾ ಇದೀವಿ. ಈ ಕಡೆ ಬೆಳೆ ಬೆಳೆಯೋದಕ್ಕೆ ಅಂತ ಹೋದ್ರೆ ನಮ್ಮ ಕೆಲಸದವ್ರಿಗೆ ನೀರ್ ಬಿಡಪ್ಪ ಅಂದ್ರೆ ನೀರ್ ಬಿಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಚಿರತೆ ಕಾಟ ಅಂತ ಅವನ ಮೇಲೆ ಬರೋದಿಲ್ಲ. ಈ ಕಡೆ ಡಸ್ಟು ಧೂಳು ಕಲ್ಲುಗಳು ಬಂದು ಬೀಳ್ತವೆ. ಈ ಬೆಳೆ ಹೋಗ್ತಾ ಐತೆ. ಎಲ್ಲಾ ಕಡೆಯಿಂದ ನಮಗೆ ತೊಂದರೆ ಆಗ್ತಾ ಐತೆ ಸರ್. ಸ್ಥಳೀಯ ಕಗ್ಲಿಪುರದ ಅರಣ್ಯ ಅಧಿಕಾರಿಗಳು ಕೂಡ ಬಂದು ಭೇಟಿ ಕೊಟ್ಟೋದನ್ನ ನೋಡಿ ಇಲ್ಲೇ ದಫನ್ ಮಾಡಿ ಅದನ್ನು ಮಾಜರ್ ಮಾಡಿ ಎಲ್ಲ ಮಾಡಿ ಇಲ್ಲೇ ಅವಾಗ ಅಂತ್ಯಕ್ರಿಯೆ ಕೂಡ ಮಾಡಿರುವಂಥದ್ದು. ಇಲ್ಲಿ ಸುಟ್ಟಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದರ ಸಣ್ಣ ಸಣ್ಣ ಮೂಳೆಗಳು ಸಹ ಕಾಣಿಸ್ತಾ ಇದ್ದಾವೆ. ಸುಟ್ಟಾದ ನಂತರ ಕರಕಲಾಗಿರುವಂಥದ್ದು. ಇದೇ ಒಂದು ಜಾಗದಲ್ಲಿ ಇವರೇ ಜಮೀನಿನಲ್ಲೇ ಕೂಡ ಅದರ ಒಂದು ಅಂತ್ಯಕ್ರಿಯೆಯನ್ನು ಕೂಡ ಮಾಡಿರುವಂಥದ್ದು. 3 ಮರಿಗಳಿದ್ದು, ಮರಿಗಳು ಮತ್ತು ಚಿರತೆ ಎಲ್ಲವನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ರಿಪೋರ್ಟ್ ಕೂಡ ಲ್ಯಾಬ್ಗೆ ಕಳಿಸಿದ್ದಾರೆ. ಅದರ ರಿಪೋರ್ಟ್ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ರಿಪೋರ್ಟ್ ಪ್ರಕಾರವಾಗಿ ಈ ಒಂದು ಕಲ್ಲು ಕ್ವಾರೆಯಲ್ಲಿ ಡೈನಾಮೈಟ್ ಇಟ್ಟಂಥ ಸಂದರ್ಭದಲ್ಲಿ ಆ ಒಂದು ಕಲ್ಲು ತೆಗಿಲಿ ಚಿರತೆ ಸಾವನ್ನಪ್ಪಿದೆ ಅಂತ ಹೇಳ್ತಾ ಇರುವಂಥದ್ದು. ಸಿಟಿ ಇಷ್ಟು ಹತ್ತಿರದಲ್ಲಿ ಈ ರೀತಿಯಾದಂತಹ ಒಂದು ಕಲ್ಲು ಕ್ವಾರೆ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಯಾರು ಯಾಕೆ ಸುಮ್ಮನಿದ್ದಾರೆ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡುತ್ತೆ. ಆದಷ್ಟು ಬೇಗ ಅದನ್ನು ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡಬೇಕು. ಇಲ್ಲಿ ಸ್ಥಳೀಯರಿಗೂ ಕೂಡ ಸಾಕಷ್ಟು ತೊಂದರೆಗಳು ಆಗ್ತಾ ಇದೆ, ಪ್ರಾಣಿಗಳಿಗೂ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತುರಾಜ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.